ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾವು ಇವಾಗ ಇಶಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೊಂದು 40 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಕೇರಳ ರೈಡ್ ಎಲ್ಲ ಮುಗಿಸ್ಕೊಂಡು, ಕೇರಳಲ್ಲಿ ಹೆಲ್ಮೆಟ್ ಏನೋ ಹಾಕ್ಕೊಳ್ಳೋಕ್ಕಾಗಲ್ಲ, ಅಫೆನ್ಸು ಅಂತ ಅಲ್ಲಿ ಕ್ಯಾಮ್ರಾ ಎಲ್ಲ ಬಿಚ್ಚಿಬಿಟ್ಟು ಹಂಗೆ ಇದ್ವಿ. ಸೊ ನೋಡಿ, ಮುಂದೆ ಕೊಯಂಬತ್ತೂರು ಟೌನ್. ಆದರೂ ಬಿಸಿಲೇವಿ ಇತ್ತಪ್ಪ ಕೇರಳ ಅಂತೂ. ನೋಡಿ, ನಮ್ಮ ಬಾಯ್ಸ್ ಇಲ್ಲಿದ್ದಾರೆ. Coimbatore Corporation welcomes you. ಯಾವುದಾವುದೋ ಚೆಕ್ ಪೋಸ್ಟ್ಗಳಿದೆ. ಪೊಲೀಸವ್ರು ಗಾಡಿ ನಿಲ್ಲಿಸಲಿಲ್ಲ ಅಂದರೆ ಸಾಕು. ಈ ತಮಿಳ್ನಾಡು ಪೊಲೀಸವರೆಲ್ಲ ಹೆಂಗೆ ಅಂದರೆ, ಗಾಡಿ ಕಾಣಿಸಿದ್ರೆ ಅವ್ರಿಗೆ ಬಂಗಾರ ಕಾಣಿಸ್ದಂಗೆ ದುಡ್ಡು ಪೀಕಕ್ಕೆ ರೆಡಿ ಇರ್ತಾರೆ. ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಆದರೂ ಏನೋ ಒಂದು ಸ್ಕ್ಯಾಮ್ ಮಾಡಿ ಟೋಕನ್ ಹಾಕೋತಾರೆ. ಅಲ್ಲಿಗೆ ಹೋಗ್ಬೇಕು ನಾವು, ವೆಲಯನ್ಗಿರಿ. ಈಶಾ ಯೋಗ 16 ಕಿಲೋಮೀಟರ್ಸ್. ಕ್ರೇಜಿ ಮರಗಳು, ಕ್ರೇಜಿ. ನೋಡಿ, ಈಶಾಗೆ ಹೋಗೋಕ್ಕೆ ಈ ರೋಡು, ಅದು ಹಳ್ಳಿಗಳ ಮಧ್ಯೆ. ಅಬ್ಬಬ್ಬ, ಸ್ಟ್ರೈಟಾ?
ಹಾ ಹಾ ನೋಡಿ ಖಾಲಿ ರೋಡು. ಈ ಕಡೆ ಎಲ್ಲ ಅಡಿಕೆ ಮರ, ಈ ಕಡೆ ಎಲ್ಲ ತೆಂಗಿನ ಮರ. ನಮ್ಮ ಬಾಯ್ಸು ಹಿಂದೆ ಬರ್ತಾ ಇದ್ದಾರೆ. ತಣ್ಣಗಿದೆ ನೋಡಿ, ಅದಕ್ಕೆ ಇಂಪಾರ್ಟೆನ್ಸ್, ಮರಗಳದ್ದು ಇಂಪಾರ್ಟೆನ್ಸ್. ಈಶಾಗೆಲ್ಲ ಬಸ್ಸಲ್ಲಿ ಬಂದಿದ್ದೀನಿ ನಾನು, ಇನ್ನೋವರೆಗೂ ಬೈಕಲ್ಲಿ ಬಂದಿರಲಿಲ್ಲ. ಇವಾಗ ಬೈಕಲ್ಲಿ ಬರ್ತಾ ಇದ್ದೀವಿ. ನೋಡಿ ಹೆಂಗಿದೆಯೋ ಎಲ್ಲ ಮರಗಳು. ಆದಿಯೋಗಿ ಪಾರ್ಕಿಂಗ್. ಹತ್ತು ಇನ್ನು ಅಲ್ಲಿಗೆ ಹೋಗೋಣ. ಹಾಂ ಹಾಂ ಇಲ್ಲಲ್ಲೋ ಅಲ್ಲಿ ಹಾಕೋಣ ಬಾ. ಪಾರ್ಕಿಂಗ್ ಅಪ್ಪ ಪಾರ್ಕಿಂಗ್. ಸೊ ನೋಡಿ ಅಲ್ಲೇ ಇದ್ದಾರೆ ಶಿವ 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 ಶಿವ. ಫೇಸ್ ತೋರಿಸ್ಬೇಕಲ್ಲ ನಿಮಗೆ. ಎಲ್ಲ ಮಾಡ್ಕೊಂಡ್ವಿ, ನೋಡಿದ್ದು ಮೆಡಿಟೇಷನ್ ಅಂತ ಮಾಡಕ್ ಹೋದ್ವಿ. ಮೆಡಿಟೇಷನ್ ಸ್ವಲ್ಪ ನಿದ್ದೆ ಬಂತು, ಬೆವರಂತೂ ಸರಿಯಾಗಿ ಕಿತ್ಕೊಳ್ತು. ಅಲ್ಲಿ ನೋಡಿದೆಲ್ಲ ಬರೀ ಇವ್ರು ಫಾರಿನರ್ಸ್ ಇದಾರೆ, ನಮ್ಮ ಇಂಡಿಯಾ ಅವ್ರು ಒಬ್ರು ಕಾಣ್ಲಿಲ್ಲ. ಅವ್ರು ನೋಡಿ ನಮಸ್ಕಾರ ಆಗ್ತಾರೆ, ನಮಸ್ಕಾರ ಆಗ್ಬಿಟ್ಟು ತೂಗುಡಿಸ್ತಾರೆ.
ಏನೋ ಮೆಡಿಟೇಷನ್ ನಾವು ಮಾಡಿದ್ವಿ, ಬಟ್ ಅವ್ರು ಹೇಳ್ಕೊಳೋ ಥರ ಇರಲಿಲ್ಲ. ನಾವೇ ಮೆಡಿಟೇಷನ್ ಅವ್ರು ಹೇಳೋ ಥರ ಇರಲಿಲ್ಲ. ತುಂಬ ಕಮರ್ಷಿಯಲ್ ಆಗಿತ್ತು, ಎಲ್ಲ ಮನಿ ಮೇಲೆ ಡಿಪೆಂಡು. 1 ಲೀಟ್ರ್ ವಾಟರ್ ಬಾಟ್ಲ್ ನೋಡಿದ್ರೆ 40 ರೂಪಾಯಿ ಅಂತೆ. ವಾಟರ್ ಬಾಟ್ಲ್ ತೊಗೊಂಡೋಗ್ಬೇಕು, ವಾಟರ್ ತೊಗೊಂಡೋಗ್ಬೇಕಂತೆ. ಈ ರೇಂಜ್ ಕಮರ್ಷಿಯಲ್ ಮಾಡ್ಬಿಟ್ಟಂತೆ. ಹೇಳೋದು ನೋಡಿ, ಅದೇನೋ ಯೋಗಿ ಐಶಾ ಫೌಂಡೇಶನ್ ಅಂತ ಹೆಸರು ಇಟ್ಕೊಂಡು ಜನಗಳಂತೂ ಆಗಲ್ಲ. ನೀನು ಬ್ಯಾಂಡ್ ಹಾಕೊಂಡ್ರೆ ಒಂದು ಲೆಕ್ಕ, ಬ್ಯಾಂಡ್ ಇಲ್ಲದ್ರೆ ಒಂದು ಲೆಕ್ಕ, ಹಂಗಿದೆ. ಆ ಬ್ಯಾಂಡ್ ಹಾಕೊಂಡು ಏನಾದ್ರು ತೊಗೊಂಡು ಹೋಗ್ಬೋದು. ನಿಮ್ಮ ಬ್ಯಾಂಡ್ ಇಲ್ಲ, ಮೊಬೈಲ್ ಕೂಡ ತೊಗೊಂಡೋಗಿಲ್ಲ. ಆ ಥರ ಇದೆ ಸಿಸ್ಟಮ್ಮು. ಏನೋ ಪೀಸ್ ಆಗಿರುತ್ತೆ, ಅದ್ರ ಜೊತೆ ಮೆಡಿಟೇಷನ್ ಮಾಡಿದಷ್ಟು, ಅದು ಬಿಟ್ಟರೆ ಇನ್ನೇನಿಲ್ಲ ಅಲ್ಲಿ. ಸೊ ನೋಡಿದ್ರಲ್ಲ, ಇದು ನಮ್ಮ ಉಮೇಶ್ ಅವರ ಏನದು ಅಭಿಪ್ರಾಯ. ಕ್ಯಾಮ್ರಾಮನ್ ಪುನೀತ್ ಜೊತೆ ಉಮೇಶ್ ರೆಡ್ಡಿ, ಬಾರ್ಡರ್ ಕನ್ನಡಿಗ. ಸೊ ಆಯಿತು, ಕೊಯಂಬತ್ತೂರು ಈಶಾ ಫೌಂಡೇಶನ್ ದರ್ಶನ ಎಲ್ಲ ಆಯಿತು. ನೋಡಿರಲ್ಲ, ನಮ್ಮ ಹುಡುಗ ಫಸ್ಟ್ ಟೈಮ್ ಬಂದಿದ್ದವನು ಹೆಂಗೆ ಹೇಳ್ದ ಅಂತ ರಿವ್ಯೂ ಹಂಗೆ ಇದೆ ಅಂದ್ಕೊಳ್ಳಿ. ನಾನು ಇದು 3rd ಟೈಮ್ ಬರ್ತಿರೋದು. ಸ್ವಲ್ಪ ಮೆಟೀರಿಯಲಿಸ್ಟಿಕ್ ಜಾಸ್ತಿ. ದುಡ್ಡಿರೋರಿಗೆ ಚಂದ, ಮಿಡಲ್ ಕ್ಲಾಸ್ ಎಲ್ಲ ಅಷ್ಟೊಂದು ಭಕ್ತಿ ಏನು ಅನಿಸಲ್ಲ. ಆದರೂ ಧ್ಯಾನಲಿಂಗ, ಮೆಡಿಟೇಷನ್, ಯೋಗ ಓಕೆ. ಸೊ ಇನ್ನು 300 ಕಿಲೋಮೀಟರ್ಸ್ ಇದೆ ಮನೆಗೆ ಹೋಗೋಕ್ಕೆ. ಎಷ್ಟೊತ್ತಿಗೆ ಹೋಗ್ತಿರೋ ರೀಚ್ ಆಗೋದು ನೋಡೋಣ. ಇನ್ನು ಊಟ ಮಾಡಿಲ್ಲ, ಟೈಮ್ ಬಂದು 3:30 ಆಗಿದೆ. ನಾವು ಊಟ ಎಲ್ಲಾದರೂ ಮಾಡಿಕೊಂಡು ಮತ್ತೆ ಎಲ್ಲಾದರೂ ಸ್ಲೋ ಆಗಿ ಹೋಗ್ತೀವಪ್ಪ, ಎಲ್ಲೋ ರಿಸ್ಕ್ ತಗೊಳ್ಳಲ್ಲ. ಬಾಸ್ಕಿ ಸರ್ ಹೇಳ್ತಾರಲ್ಲ, ಬಿಗ್ ಬೇರ್ ಎಕ್ಸ್ಪೀರಿಯನ್ಸ್ ಅನ್ನೋದು ಹೋಗಿ ಸೆಟ್ ಆಗೋದಲ್ಲಪ್ಪ. ಎಕ್ಸ್ಪೀರಿಯನ್ಸ್ ಅಂದರೆ ಆರಾಮಾಗಿ ಹೋಗಿ ಮತ್ತೆ ನೀವು ಮುಂದೆ ಆರಾಮಾಗಿ ಸ್ಟ್ರೆಸ್ ಇಲ್ದಿರ, ಸ್ಟ್ರೈನ್ ಇಲ್ದಿರ ಆಗೋ ಕೆಲಸಗಳು ನೋಡೋದು ಅಂತ. ಹಂಗೆ